ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಸಭೆ ಅಂತ್ಯವಾಗಿದೆ. ದೆಹಲಿ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಮಿತ್ ಶಾ ಅಂತಕ್ಕಂಥ ವಿಚಾರ. ದೆಹಲಿ ಕಮಿಷನರ್, NIA ತಂಡದ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದವರು. ಆಮೇಲೆ ಗುಪ್ತಚರ ಅಧಿಕಾರಿಗಳಿಂದ ಘಟನೆಯ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನು ಪಡೆದಿದ್ದಾರೆ. ಸಭೆ ಅಂತ್ಯವಾಗಿದೆ. ಕೆಲವೊಂದು ಡೈರೆಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಅವರು. ಮುಂದಿನ ತನಿಖೆ ಹೇಗೆ ನಡೀಬೇಕು, ಕೆಲವೆಲ್ಲ ತುಂಬ ರಹಸ್ಯ ವಿಚಾರಗಳಿರ್ತವೆ, ಅವರವರ ನಡುವೆ ಶೇರ್ ಆಗಿರುತ್ತದು. ಅದನ್ನು ಬಹಿರಂಗವಾಗಿ ಹೇಳಲ್ಲ, ಯಾಕೆಂದರೆ ಅವ್ರಿಗೆ ಯಾರ ಮೇಲೋ ಅನುಮಾನ ಬಂದಿರುತ್ತೆ, ಯಾರನ್ನೋ ಅರೆಸ್ಟ್ ಮಾಡಬೇಕಾಗಿರುತ್ತೆ. ಇದೆಲ್ಲ ವಿಚಾರವನ್ನು ಗೃಹ ಸಚಿವರಿಗೆ ಬ್ರೀಫ್ ಮಾಡಿರ್ತಾರೆ. ಬ್ರೀಫ್ ಮಾಡಿ ಏನಾಗಿದೆ, ಏನು ಎತ್ತ, ಇಲ್ಲಿ ತನಕ ಈ ತನಿಖೆಯಲ್ಲಿ ಸಿಕ್ಕಿರ್ತಕ್ಕಂಥ ಲೀಡ್ ಏನು, ಯಾವ ಸಂಘಟನೆಯ ಬೆಂಬಲ ಇದು, ಕೃತ್ಯಕ್ಕೆ ಬಳಸಲಾದಂತಹ ಸ್ಫೋಟಕಗಳು, ಎಲ್ಲ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರಿಗೆ ಈಗಾಗಲೇ ನೀಡಿರ್ತಾರೆ. 11 ಗಂಟೆ ಅಷ್ಟೊತ್ತಿಗೆ ಶುರುವಾದ ಮೀಟಿಂಗು ಈಗ ಮುಗಿದಿದೆ. ಇನ್ನು ಮುಂದಕ್ಕೆ ತನಿಖೆ ಯಾವ ರೀತಿ ಸಾಗಬೇಕು, ಪ್ರಧಾನಿ ಮೋದಿ ಅವರೇ ಹೇಳಿದಾರಲ್ಲ, ಇದಕ್ಕೆ ಕಾರಣಕರ್ತರನ್ನು ನಾವು ಬಿಡಲ್ಲ ಅಂತ. ಆ ನಿಟ್ಟಿನಲ್ಲಿ ತನಿಖೆ ಸಾಗಬೇಕು. ಇದಕ್ಕೇನಾದರೂ ಪಾಕಿಸ್ತಾನ್ ಲಿಂಕ್ ಇದೆಯಾ, ಅಥವಾ ದೇಶದ ಒಳಗಿರುವವರೇ ಈ ಕೃತ್ಯಕ್ಕೆ ಕೈ ಜೋಡಿಸಿದ್ರಾ, ಸ್ಫೋಟಕಗಳು ಸರಬರಾಜಾಗಿದ್ದು ಎಲ್ಲಿಂದ, ಆ ಭಾರೀ ಪ್ರಮಾಣದ ಸ್ಫೋಟಕ 2800 kg ಎಲ್ಲಿ ಸಿಕ್ತು, ಎಲ್ಲಿಂದ ಬಂದಿತ್ತು, ನುಸುಳುಕೋರರೇನಾದರೂ ಬಂದಿದ್ದಾರಾ, ಇವೆಲ್ಲವೂ ಈಗ ಗೊತ್ತಾಗಬೇಕು. ಈ ಡಾಕ್ಟರ್ ಉಮರ್, ಈತನ ಹಿನ್ನೆಲೆ, ಈತನ ನೆಟ್ವರ್ಕ್, ಈತನ ಸಿಂಡಿಕೇಟ್ ಎಲ್ಲವೂ ಕೂಡ ಗೊತ್ತಾಗಬೇಕು. ಡಾಕ್ಟರ್ ಮುಜಾಮಿಲ್ ಇವರ ಲಿಂಕ್ ಕೂಡ ಗೊತ್ತಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಹೋಮ್ ಮಿನಿಸ್ಟರ್ ಮೀಟಿಂಗ್ ಅಂತೂ ಮುಕ್ತಾಯ ಆಗಿದೆ. ಚರ್ಚೆಯಾದ ವಿಚಾರಗಳು, ಪಡ್ಕೊಂಡ ಮಾಹಿತಿಗಳು, ಮುಂದೇನು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ? ಅರವಿಂದ್, ನೋಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ತನಿಖಾ ಏಜೆನ್ಸಿಗಳ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸಲಾಯಿತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈವರೆಗೂ ಆಗಿರುವಂತಹ ತನಿಖಾ ಪ್ರಗತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ. ಘಟನೆ ಹೇಗೆ ಸಂಭವಿಸಿತು, ಮತ್ತೆ ಇದರಲ್ಲಿ ಯಾರ ಪಾತ್ರ ಇದೆ, ಆರಂಭಿಕ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶಗಳೇನು, ಮತ್ತೆ ಯಾವ ರೀತಿಯಾದಂತಹ ದಾಳಿ, ಮತ್ತೆ ಈ ರೀತಿಯಾದಂತಹ ದಾಳಿ ಯಾವ ಸಂಘಟನೆ ಮಾಡಬಹುದು, ಈವರೆಗೂ ಕೂಡ ಯಾರು ಹೊಣೆಯನ್ನು ಹೊರದೇ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ಸಂಘಟನೆಯ ಕೈವಾಡ ಇದರಲ್ಲಿ ಇರಬಹುದು, ಮತ್ತೆ ಡಾಕ್ಟರ್ ಮೊಹಮ್ಮದ್ ಉಮರ್ ಏನಿದ್ದಾನೆ ಆತನ ಹಿನ್ನೆಲೆ ಏನು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಅಮಿತ್ ಶಾ ಅವರು ಮಾಡಿದ್ದಾರೆ. ಬಹುಶಃ ಮುಂದಿನ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಈ ಒಂದು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾರೆ, ಮಾಹಿತಿಯನ್ನು ಹಂಚಿಕೊಳ್ತಾರೆ. ಇದಾದ ಬಳಿಕ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇತ್ಯರ್ಥ ಆಗುತ್ತೆ. ಈಗ ಆರಂಭಿಕ ಹಂತದಲ್ಲಿ ತನಿಖೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಕೆಲವೊಂದಿಷ್ಟು ವರದಿಗಳು FSL ಇಂದ ಬರಬೇಕಾಗಿರುವಂಥದ್ದು, ಅವೆಲ್ಲವೂ ಬಂದ ಬಳಿಕ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಇದು ಯಾವ ರೀತಿಯಾದಂಥ ಘಟನೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡಲಾಗುತ್ತೆ. ಅದಾದ ಬಳಿಕ ಇದು ಯಾವ ಸಂಘಟನೆಯ ಕೃತ್ಯ ಅನ್ನುವಂಥದ್ದು ಕೂಡ ಗೊತ್ತಾದರೆ ಅದರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಆದರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರತೀಕಾರದ ಸುಳಿವನ್ನ ಕೊಟ್ಟಿದ್ದಾರೆ. ಯಾವುದೇ ಸಂಘಟನೆ ಇದರಿಂದ ಇದ್ರೂ ಕೂಡ ನಾವು ಸುಮ್ಮನೆ ಬಿಡಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ತನಿಖೆಯ ಭಾಗವಾಗಿ ಬರುವಂತಹ ಮಾಹಿತಿಯನ್ನು ಆಧರಿಸಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ಮತ್ತೆ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ದೆಹಲಿಯ ಪ್ರಕರಣ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವುದರ ಜೊತೆಗೆ ಪ್ರಮುಖ ನಗರಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸುವಂತೆ ಈಗ ಮಾಡಿದೆ.